ಈ ಬಸ್ ಅನ್ನೋದು ನಾವು 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 ಕಾಯ್ಕೊಂಡಿದ್ದಾಗ ಯಾವುದು ಬರಲ್ಲ. ನಾವು 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 ನಮಗೆ 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 ಬೇರೆ ಟೈಮಲ್ಲಿ ಮಾತ್ರ ಸೂಪರಾಗಿ ಬರುತ್ತೆ. ಹಂಗೆ ಇವತ್ತಿನ ಪ್ರಯಾಣದಲ್ಲೂ ಹಂಗೆ ಆಗಿತ್ತು. ಸೊ ಫೈನಲಿ ತುಂಬ ಹೊತ್ತಾದ್ಮೇಲೆ ನಮ್ಮ ಬಸ್ ಬಂತು. ನಾವು ಕೂಡ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ಯಾವ ಜಾಗ ಏನು ಎತ್ತ ಅಂತ ನಿಮಗೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಂಗೆ ಜರ್ನಿ ಮಾಡ್ತಾ ಮಾಡ್ತಾ ತುಂಬ ಹೊತ್ತು ಅಂದರೆ ಒಂದು 2.5 hours ನಾವು ಬಸ್ಸಲ್ಲೇ ಟ್ರಾವೆಲ್ ಮಾಡಿ ನಮಗಂತೂ ಸಾಕಾಗಿತ್ತು. ಯಾವಾಗಪ್ಪ ಬರುತ್ತೆ ಆ ಜಾಗ, ಯಾವಾಗಪ್ಪ ಬರುತ್ತೆ ಅಂತ ಕಾಯ್ಕೊಂಡಿದ್ವಿ. ಟೈಮ್ ಮಾತ್ರ ಸ್ಪೀಡಾಗಿ ಹೋಗ್ತಾಯಿತ್ತು. ಬಟ್ ಈ ಟ್ರಾಫಿಕ್ ಅನ್ನೋದೊಂದು ಅದು ಹಿಂಗಿರುತ್ತಲ್ಲ. ಬಟ್ ಆದರೂ ಇವಾಗ ನಾವು ಆಗಿರೋ ಟೈಮ್ಗೆ ಯಾವ ಟ್ರಾಫಿಕ್ ಇರಲಿಲ್ಲ. ಇತ್ತು ಬೆಂಗಳೂರು ಅಂದಮೇಲೆ ಆಲ್ವೇಸ್ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಈ ಸಲ ತುಂಬ ಕಮ್ಮಿ ಇತ್ತು. ನಾವು ಸ್ವಲ್ಪ ಬೇಗನೆ ಹೋದ್ವಿ. ಹೊಸ ಏರಿಯಾ, ಹೊಸ ಜಾಗ, ಅದು ಹೆಂಗಿರುತ್ತೋ ಏನಂತ ನಮ್ಗೆ ಗೊತ್ತಿರಲಿಲ್ಲ. ಇಷ್ಟು ವರ್ಷ ಬೆಂಗಳೂರಲ್ಲಿದ್ದರೂ ನಮಗೆ ನಾನು ಸರಿಯಾಗಿ ಏನೋ ಅದನ್ನು ನೋಡಲೇ ಇಲ್ಲ. ಸೊ ಇಲ್ಲಿ ನಮ್ಮ ಅದಕ್ಕೂ ಕೂಡ ಟಾಟಾ ರಾಜ ಇದ್ದ ಅಲ್ಲ ಬಾಯ್ ಎಂದು ಇನ್ನೇನು ನಾವು ಹೋಗುವ ಜಾಗದ ಹತ್ತಿರ ಬರ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಜಾಗ ಬಂದೇ ಬಿಡ್ತು. ನಾವು ಕೂಡ ಈ ಟೆಂಪಲ್ಗೆ ಬಂದಿದ್ದಾಯಿತು. ನೋಡಿ ಅಷ್ಟೊಂದು ಜನಗಳು. ಇಲ್ಲಿ ನಮ್ಮ ಮಮ್ಮಿ ಆಲ್ರೆಡಿ ಎಲ್ಲರೂ ಇವತ್ತು ರೆಡ್ ಕಲರ್ ಸ್ಯಾರಿ ಆ್ಯಂಡ್ ರೆಡ್ ಕಲರ್ ಡ್ರೆಸ್ಸಲ್ಲಿ ಹಾಕಿದ್ರು. ಆ್ಯಂಡ್ ನಮ್ಮ ಅಮ್ಮಾಜಿಯವರು ಒಂದು ಇದನ್ನು ದೀಪ ಹಚ್ಚಲು ದೀಪವನ್ನು ಒಂದೇ ಸಾಕು ತಗೊತಾ ಇದ್ರು. ನಾವು ಕೂಡ ಅಲ್ಲಿ ಅದು ಇರಲಿ ಇದು ಇರಲಿ ಅಂತ ಸಜೆಷನ್. ಸೊ ಆಮೇಲೆ ನಾವು ಟೆಂಪಲ್ಗೆ ಎಂಟ್ರಿ ಕೊಡುವ ಟೈಮ್ ಬಂದಿತ್ತು. ಎಂಟ್ರಿ ಕೊಟ್ಟಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಫೋಟೋ ವಿಡಿಯೋ ನಾಟ್ ಅಲೌಡ್ ಅಂತ. ಆಮೇಲೆ ನಮ್ಮ ಸ್ಲಿಪ್ಪರ್ಸನ್ನು ಅಲ್ಲಿ ಬಿಟ್ಟು ಇಲ್ಲಿ ಒಳಗೆ ಹೋಗ್ತಾಯಿದ್ದೀವಿ. ಅದು ಕೂಡ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾರಾಗಿತ್ತು. ಆಮೇಲೆ ಇಲ್ಲಿ ಫಸ್ಟ್ ದೀಪನ ಹಚ್ಚೋಣ ಅಂತ ಇಲ್ಲಿ ಬಂದಿದ್ವಿ. ನೋಡಿ ಅಲ್ಲೂ ಕೂಡ ಔಟ್ಸೈಡಿಂದ ಎಲ್ಲ ನಿಮಗೆಲ್ಲ ಕಾಣಿಸುತ್ತದೆ. ಆ ಥರ ಇದೆ ಈ ಟೆಂಪಲ್ಲು. ಸೊ ವೆರಿ ನೈಸ್. ನಾವು ಕೂಡ ಇಲ್ಲಿಗೆ ಬಂದು ದೇವರೇ ಕರುಣಿಸು ಎಂದು ದೀಪವನ್ನು ಹಚ್ಚಿ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ಅಮ್ಮಾಜಿಯವರು ದೀಪವನ್ನು ಹಚ್ಚಿದರು. ಅವರು ಕೂಡ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ದೀಪವನ್ನು ಬೆಳಗಿದರು. ಅವರು ಆದ ಮೇಲೆ ನಾನು ಕೂಡ ಬೆಳಗಿ ಅಲ್ಲಿ ಇಟ್ಟು ಬಂದಿದ್ದೆ. ಆ ದೇವರು ನಮಗೂ ನಿಮಗೂ ಒಳ್ಳೆಯದು ಮಾಡಲಿ. ಆಮೇಲೆ ಒಳಗಡೆ ಹೋಗೋಣ ಅಂತ ಫಾಸ್ಟಾಗಿ ನೋಡಿ. ಆದರೆ ನಮಗೇನು ಕ್ಯೂ ಅಲ್ಲಿ ಬೇಗ ಬಂದಿರೋದು ಓಡಿ ಹೋಗ್ತಾ ಇದ್ದವು. ಇಲ್ಲಿ ವಾತಾವರಣ ಹಿಂಗೇನೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿಗೆ ಲಾಸ್ಟ್ ಆಗಿತ್ತು. ಆಮೇಲೆ ವಿಡಿಯೋ ಮಾಡಲು ಆಗಲಿಲ್ಲ. ಸೊ ಇಲ್ಲಿಗೆ ಲಾಸ್ಟು ಅಂತ ಸ್ಟಾಪ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ನೋಡಿ ಅಷ್ಟೊಂದು
ಕ್ಯೂ ಇದೆ. ಆದರೆ ನನಗೆ ಶಾಕಿಂಗ್ ಕೊಟ್ಟಿದ್ದೇನೆಂದರೆ ಇಲ್ಲಿದೆ ನೋಡಿ ಪೋಸ್ಟ್ರು. ಆಮೇಲೆ ಕದ್ದು ಮುಚ್ಚಿ ಅಲ್ಲಿ ಒಳಗಡೆ ಹೋದಾಗ ನಾನು ಹಂಗೋ ಹಿಂಗೋ ವಿಡಿಯೋಸ್ ಎಲ್ಲ ಮಾಡಿದ್ದೆ. ಬಟ್ ಇದನ್ನೆಲ್ಲ ಕಷ್ಟಪಟ್ಟು ತೆಗೆದಿದ್ದು. ಆಮೇಲೆ ಅದಿದು ಇತ್ತು ನನ್ನ ಗ್ರಹದ್ದು, ಅದಕ್ಕೆ ಕೂಡ ದೇವರೇ ಕರುಣಿಸು ಎಂದು ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ಮುಂದಿನ ಜಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಕೂಡ ತುಂಬ ದೊಡ್ಡ ಜಾಗವಿತ್ತು. ಆಮೇಲೆ ಔಟ್ಸೈಡಿಂದ ಹಿಂಗೆ ಬಂದು ತುಂಬ ಚೆನ್ನಾಗಿತ್ತು. ಅಷ್ಟೋ ಇಷ್ಟ ವಿಡಿಯೋ ಮಾಡ್ತಾಯಿದ್ದೆ. ಸೊ ಫೈನಲಿ ತುಂಬ ಟೈಮ್ ಆಗಿತ್ತು. ಇಲ್ಲಿ ಎಲ್ಲ ಭಕ್ತಾದಿಗಳಿಗೆಲ್ಲ ಪ್ರಸಾದ ಇತ್ತು. ನಾವು ಕೂಡ ದೇವರ ಕೃಪೆಯಿಂದ ಪ್ರಸಾದವನ್ನು ಸ್ವೀಕರಿಸಿ ಪಾಲಿ ಮಂದಿರ ಪಂಚಾಮೃತ ಎಂದು ನಾವು ಕೂಡ ಸಹ ಮಾಡಿ ನೆಕ್ಸ್ಟು ಹೊರಡುವ ಸಮಯ ಎಂದು ಇದ್ದೆವು. ಆದರೆ ಆ ಸೈಡ್ ಕೂಡ ಮತ್ತೊಂದು ಟೆಂಪಲ್ ಇತ್ತು. ಅಲ್ಲಿಗಂತೂ ಫೋನ್ ಅಂತೂ ಅಲವು ಇಲ್ಲವೇ ಇಲ್ಲ ಅಂತ ಹೇಳಿದರು. ಸೊ ಅದೊಂದು ನನಗೆ ಬೇಜಾರಾಗಿತ್ತು. ಆಮೇಲೆಲ್ಲ ಅದು ಇದು ಮುಗಿಸಿ ಅಂದರೆ ಏನದು ಎಲ್ಲ ರೌಂಡ್ ಹಾಕ್ಕೊಂಡು ಬಂದು ಅದು ಇದು ನೋಡಿಕೊಂಡು ಅದು ಇದು ಅಂದರೆ ಒಳಗಡೆ ಎಲ್ಲ ನೋಡಿ ಬರೋಷ್ಟರಲ್ಲಿ ತುಂಬ ಹೊತ್ತಾಗಿತ್ತು. ಅಂದರೆ ಒಂದು 8 ಗಂಟೆ ಆಗಿರ್ಬೋದು. ಅದರಲ್ಲೂ ಟ್ರಾಫಿಕ್ ಬೇರೆ. ಔಟ್ಸೈಡಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಬಂದಿದ್ದು 5:30ಗೆ, ಬಟ್ ಹೋಗ್ತಾ ಇರೋದು 8:08ವರೆಗೆ. ಅಲ್ಲೂ ಕೂಡ ಬಸ್ ಸ್ಟಾಪಲ್ಲಿ ತುಂಬ ಹೊತ್ತು ಕಾದು ಕನೆಕ್ಸ್ ಸಿಕ್ಕಿದ ಬಸ್ಸನ್ನು ಹತ್ತಿ ಹೋಗುವ ಸಮಯ ಬಂದಿತ್ತು. ಸೊ ಫೈನಲಿ ಬಸ್ ಸಿಕ್ತು. ಅಷ್ಟೊಂದು ಇದು ಇರಲಿಲ್ಲ. ಇದು ಅಂದರೆ ರಶ್ ಇರಲಿಲ್ಲ. ಹೆಂಗೋ